ನಮಸ್ಕಾರ. ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ಕೋಬೇಕು ಅಂದರೆ ನನ್ನ ಈ ರೋಚಕ ಕಥೆಯನ್ನು ಪೂರ್ತಿಯಾಗಿ ನೀವು ಕೇಳಲೇಬೇಕು. ಅಂದರೆ ಮೊದಲನೇ ಎರಡನೇ ಎಪಿಸೋಡನ್ನು ನೀವು ಕೇಳಿದರೆ ನಿಮಗೆ ನನ್ನ ರೋಚಕ ಕಥೆಯ ರಹಸ್ಯ ಅರ್ಥ ಆಗುತ್ತೆ, ಹಾಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ವೃದ್ಧ ಬೆಟ್ಟ. ಒಬ್ಬ ಪೊಲೀಸ್ ಅಧಿಕಾರಿ ವೃದ್ಧನನ್ನು ಭೇಟಿಯಾದ ಸಂದರ್ಭ. ವೃದ್ಧ ಹಸನ್ಮುಖಿಯಾಗಿ ಆತನಿಗೆ ತನ್ನ ಸ್ಟೋರಿಯನ್ನು ಹೇಳಿದಂತಹ ಸಂದರ್ಭ. ತನ್ನ ಸ್ಟೋರಿಯನ್ನು ಹೇಳಿದ ನಂತರ ಆತನ ಪರಿಚಯ. ಶಿವತತ್ವ ಗ್ರಾಮದಲ್ಲಿ ಗ್ರಾಮದ ಮನೆಮಗನಾಗಿದ್ದಂತಹ ಆ ವೃದ್ಧ ಕೊನೆಗೆ ಗಡೀಪಾರು, ಊರನ್ನು ತೊರೆಯಬೇಕಾದಂತಹ ಪರಿಸ್ಥಿತಿ. ಇದೆಲ್ಲಕ್ಕೂ ಉತ್ತರ ಅಂದರೆ ಇವತ್ತಿನ ಎಪಿಸೋಡನ್ನು ಇಂಟ್ರೆಸ್ಟಿಂಗ್ ಆಗಿ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಕೇಳಿದೆ. ಆತ ವೃದ್ಧ ಕೊನೆಗೆ ಗಡೀಪಾರಾದ ಅಂದರೆ ಊರನ್ನು ತೊರೆದ ಮೇಲೆ ಬೆಟ್ಟದ ತುತ್ತ ತುದಿಗೆ ಬಂದು ಬಿಡ್ತಾನೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಕಾಡು ಪ್ರಾಣಿಗಳ ಭಯ ಎಷ್ಟೇ ಆಗಲಿ, ದಟ್ಟ ಅರಣ್ಯ, ಬೆಟ್ಟ ಗುಡ್ಡ, ಕಾಡು ಹಂದಿಗಳು, ಚಿರತೆಗಳು, ಭಯ, ಹುಲಿ, ಆನೆಗಳು, ಏನು ಬಂದ್ಬಿಡುತ್ತೋ, ನನ್ನನ್ನು ಸಾಯಿಸ್ಬಿಡುತ್ತೇನೋ, ಹಾವುಗಳು. ಅಂತಹ ದಟ್ಟವಾದಂತಹ ಒಂದು ಅರಣ್ಯದಲ್ಲಿ ಸುತ್ತಾಡಿ ತುಂಬ ಆಯಾಸಭರಿತನಾಗಿ ಕೊನೆಗೆ ತಲೆ ಸುತ್ತಿ ಎಲ್ಲೋ ಒಂದು ಕಡೆ ಬಿದ್ದು ಬಿಡ್ತಾನೆ. ಎಚ್ಚೆತ್ಕೊಂಡು ನೋಡ್ಕೊಂಡಾಗ ಸುತ್ತಲೂ ದಟ್ಟವಾದ ಅರಣ್ಯ, ಕಾಡು ಪ್ರಾಣಿಗಳ ಸೌಂಡು. ಅದನ್ನು ಕೇಳ್ತಾ ಇದ್ರೆ ಆತನಿಗೆ ತಲೆ ತಿರುಗೋಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಜೊತೆಗೆ 2 ದಿನಗಳಾಯಿತು, ಊಟ ಮಾಡಿಲ್ಲ. ಊರನ್ನು ತೊರೆದಾಯಿತು, ಊಟ ಕೊಡೋರು ಯಾರು? ಸುಖವಾಗಿದ್ದಂತಹ ಮನೆ ಮಗನಾಗಿದ್ದಂತಹ ಗ್ರಾಮದ ಯುವಕ ಇವತ್ತು ಏನೂ ಇಲ್ಲದ ಸ್ಥಿತಿಯಲ್ಲಿ ದಟ್ಟದಾದ ಅರಣ್ಯದಲ್ಲಿ ಬಂದು ಬಿದ್ದಿದ್ದಾನೆ. ಏನು ಮಾಡೋದು? ಆಯಸ್ಸು ಕೂಡ ಪೂರ್ಣಗೊಂಡಿಲ್ಲ. ಸಾವಿಗೆ ಸನಿಹ ಆಗಬೇಕು ಅನ್ನೋ ಮನಸ್ಸು ಆತನಿಗಿಲ್ಲ. ಹಾಗಾಗಿ ಧೈರ್ಯ ಮಾಡಿ ಸುತ್ತಾಡಿ ಹುಡುಕ್ದಾಗ ಅಲ್ಲೊಂದು ಮಂಟಪ ಇರುತ್ತೆ. ಆ ಮಂಟಪದ ಬಳಿ ತನ್ನ ವಾಸ್ತವ್ಯ ಹೂಡೋದಕ್ಕೆ ಬರ್ತಾನೆ. ಆದರೆ ತರಗೆಲೆಯ ಮಧ್ಯದಲ್ಲಿ ಶಿವಲಿಂಗವೊಂದು ಅವನಿಗೆ ಕಾಣಿಸುತ್ತೆ. ಅದೆಲ್ಲವನ್ನ ಸರಿಸಿ ನೋಡಿದಾಗ, ಶಿವಪ್ಪ, ನನ್ನ ಪಾಲಿಗೆ ನೀನಿದೆಯಾ? ನಾನು ಒಬ್ಬಂಟಿಯಲ್ಲ, ಗ್ರಾಮಸ್ಥರೆಲ್ಲ ತೊರೆದಿರ್ಬೋದು. ಅಲ್ಲಿ ನನಗೆ ಆಪಾದನೆ ಹೊರಿಸಿದ್ಯಾ? ನಾನು ಕಳ್ಳನಂತೆ. ಆದರೆ ನನ್ನ ಜೊತೆಗೆ ನೀನು ಬಂದುಬಿಟ್ಟ. ನೋಡು, ನಾವಿಬ್ಬರು ಈ ಕಾಡಿನಲ್ಲೇ ನೆಲೆಸೋಣ, ತಿನ್ನೋಣ, ಉಣ್ಣೋಣ, ಆಡೋಣ. ನನಗೆ ನೀನು, ನಿನಗೆ ನಾನು ಅಂತ ಹೇಳಿ ಶಿವಪ್ಪನನ್ನು ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ನೀರನ್ನು ತರ್ತಾನೆ, ಶಿವಲಿಂಗವನ್ನು ತೊಳಿತಾನೆ. ಅದಕ್ಕೆ ತನಗೆ ಹಸಿವಾಗಿದೆ, ತಾನು ತಿನ್ನಬೇಕು, ತಾನು ಬದುಕಬೇಕು ಅನ್ನೋದು ಆತನಿಗೆ ಮರ್ತೋಗಿರುತ್ತೆ. ಆದರೆ ಶಿವಪ್ಪನಿಗೆ ಎಡೆ ಹಾಕಬೇಕು, ಹಣ್ಣುಗಳನ್ನು ತರಬೇಕು, ಶಿವನಿಗೆ ಏನಾದರೂ ಕೊಡಬೇಕು, ಶಿವನಿಗೆ ಹೊಟ್ಟೆ ಹಸಿವಾಗ್ತಾ ಇದೆ, ಇದೆಲ್ಲವೂ ಆತನಿಗೆ ಪ್ರಜ್ಞೆಯಲ್ಲಿರುತ್ತೆ. ಹುಡುಕ್ತಾನೆ ಆಹಾರವನ್ನು. ಶಿವನಿಗೆ ಕೊಡುವ ರೂಪದಲ್ಲಾದರೂ ತನಗೂ ಕೂಡ ಆಹಾರವನ್ನು ಹುಡುಕೋ ಪ್ರಯತ್ನವನ್ನು ಮಾಡ್ತಾನೆ. ಆಹಾರವೂ ಸಿಗುತ್ತೆ. ಯಾವುದೇ ತೊಂದರೆ ತಾಪತ್ರಯಗಳು ಇಲ್ಲದ ರೀತಿಯಲ್ಲಿ ಅಲ್ಲಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಒಂಟಿ ಆದರೂ ಆತನಿಗೆ ಒಂಟಿತನ ಅಭ್ಯಾಸ ಆಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಕಾನನದ ಮನುಷ್ಯ ಆಗ್ಬಿಡ್ತಾನೆ, ಅರಣ್ಯದ ಮನುಷ್ಯ ಆಗ್ಬಿಡ್ತಾನೆ. ಅತಿ ಸಂತೋಷವಾಗಿ ಜೀವಿಸ್ತಾ ಇರ್ತಾನೆ. ಆದರೆ ಒಂದನ್ನು ಮರೆಯೋದಿಲ್ಲ. ಯಾವ ಗ್ರಾಮ ನನಗೆ ನೆರಳಾಗಿತ್ತು, ಆಶ್ರಯವನ್ನು ಕೊಡ್ತು, ಆ ಗ್ರಾಮಕ್ಕೆ ನೀನು ಉಪಕಾರ ಮಾಡಬೇಕು ಶಿವಪ್ಪ. ಅವ್ರು ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನನ್ನನ್ನು ಬಹಿಷ್ಕಾರ ಮಾಡಿದ್ರೂ ಪರವಾಗಿಲ್ಲ, ಆ ಗ್ರಾಮಕ್ಕೆ ಒಳ್ಳೆಯದಾಗಬೇಕು. ಯಾವುದೇ ಕ್ಷಾಮ ಆಗಲಿ, ಯಾವುದೇ ಜಗಳಗಳಾಗಲಿ, ಅಹಿತಕರ ಘಟನೆಗಳಾಗಲಿ ಯಾವುದೂ ಕೂಡ ತಲೆದೋರಬಾರದು. ನಿನ್ನ ಆಶೀರ್ವಾದ ಸದಾ ಆ ಗ್ರಾಮಕ್ಕೆ ಇರಬೇಕು ಅಂತ ಪ್ರತಿನಿತ್ಯ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಜ್ಯೋತಿ ಎನ್ನೋದು ಪಾಸಿಟಿವ್ ಎನರ್ಜಿನ ಜಾಸ್ತಿ ಮಾಡುತ್ತಂತೆ. ಸಕಾರಾತ್ಮಕತೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರನೇ ಅಲ್ಲಿ ಒಂದು ಜ್ಯೋತಿಯನ್ನು ಪ್ರತಿ ಹಬ್ಬದಂದು ಬೆಳಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಗಂಟಾ ನಾದಗಳನ್ನು ಮೊಳಗಿಸ್ತಾನೆ. ಆ ವೈಬ್ಸು ಇಡೀ ಗ್ರಾಮವನ್ನು ಕಾಪಾಡ್ತಾ ಇರುತ್ತೆ. ಜನ, ಅಯ್ಯೋ, ಅಲ್ಲೇನೋ ಒಂದು ಬೆಂಕಿ ಥರ ಜ್ಯೋತಿ ಕಾಣಿಸ್ತಾ ಇದೆಯಲ್ಲ, ಏನಿದು? ಓ, ಭಗವಂತ ಉದ್ಭವ ಆಗಿದಾನ, ನಮ್ಮ ಗ್ರಾಮಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನ. ಹಾಗಾದರೆ ಏನೋ ಒಂದು ಸತ್ಯ ಅಡಗಿದೆ. ಏನೇ ಆದರೂ ಸರಿ, ಆ ರಹಸ್ಯವನ್ನು ಭೇದಿಸೋದು ಹೋಗೋದು ಬೇಡ, ದೈವವನ್ನು ಎದುರಾಕೊಳ್ಳೋದು ಬೇಡ ಅಂತ ಹೇಳಿ
ಅದೇನೋ ಗೊತ್ತಿಲ್ಲ ರೀ, ಅವನು ಯಾವಾಗ ಕಾಡನ್ನು ಸೇರ್ತಾನೆ, ಶಿವಲಿಂಗವನ್ನು ಪೂಜೆ ಮಾಡ್ತಾನೆ, ಅದ್ರ ಫಲನೂ ಏನೋ ಗೊತ್ತಿಲ್ಲ. ಗ್ರಾಮ ಸುಭಿಕ್ಷವಾಗಿರುತ್ತೆ, ಯಾವುದೇ ತೊಂದರೆ ತಾಪತ್ರಯಗಳು ಇಲ್ಲದೆ ಇಡೀ ಗ್ರಾಮದ ಜನ ನೆಮ್ಮದಿಯಾಗಿ ಸಂತೋಷವಾಗಿ ಕಾಲ ಕಳೀತಾ ಇರ್ತಾರೆ. ಆದರೆ ಒಂದು ದಿನ ಏನಾಗ್ಬಿಡುತ್ತೆ ಅಂತ ಅಂದರೆ, ಯಾರು ಒಂದು ಗೋಮುಖ ವ್ಯಾಘ್ರ ಥರ ಆತನ ಮೇಲೆ ಆಪಾದನೆಯನ್ನು ಹೊರಿಸಿರ್ತಾರೋ, ಆತನ ಮೇಲಿನ ಹೊಟ್ಟೆ ಕೆಚ್ಚಿನ ಸಲುವಾಗಿ ಆತನನ್ನು ಹೊರಗಡೆ ಹಾಕಬೇಕು ಅಂತ ಒಂದು ಪಂಗಡ ಕಾದಿತ್ತು, ಸೇಡನ್ನು ತೀರಿಸ್ಕೊಂಡ್ರೋ, ಅವರ ವಿಷಯ ಜನರಿಗೆ ಗೊತ್ತಾಗ್ಬಿಡುತ್ತೆ. ಕಂಠಿ ಆಹಾರವನ್ನು ಕದ್ದಂತಹ ಕಳ್ಳರು ಯಾರು ಅನ್ನೋ ವಿಚಾರ ಗ್ರಾಮದ ಜನರಿಗೆ ಗೊತ್ತಾಗುತ್ತೆ. ಆಗ ಅವರಿಗೆ ಅವರ ತಪ್ಪಿನ ಅರಿವಾಗುತ್ತೆ. ಅಮಾಯಕನಾದಂತಹ ಮುಗ್ಧನಾದಂತಹ ಮಗುವನ್ನು ನಾವು ದೂರ ಹಾಕ್ಬಿಟ್ವಲ್ಲ ಅನ್ನೋ ಒಂದು ಪಶ್ಚಾತ್ತಾಪ ಅವ್ರಿಗೆ ಕಾಡತೊಡಗುತ್ತೆ. ಹಾಗಾಗಿ ಆತನನ್ನು ಹುಡುಕೋ ಪ್ರಯತ್ನ ಕೂಡ ಮಾಡ್ತಾರೆ. ಹಣೆ ಬರನೋ ಏನೋ ಗೊತ್ತಿಲ್ಲ ರೀ, ಯಾರ ಆಪಾದನೆ ಹೊರಿಸಿದ್ರು, ಯಾರು ಆತನನ್ನು ಕಳ್ಳನ ಪಟ್ಟ ಕಟ್ಟಿದ್ರು, ಅವ್ರಿಗೆ ಅಲ್ಲಿ 4 ಜನ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಆ 4 ಜನದಲ್ಲಿ ಒಬ್ಬ ಹಾವು ಕಡಿದು ಸತ್ತೋಗ್ಬಿಡ್ತಾನೆ, ಮತ್ತೊಬ್ಬ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿಡ್ತಾನೆ, ಇನ್ನೊಬ್ಬ ಕಾಲು ಜಾರಿ ಬಾವಿಗೆ ಬಿದ್ದು ಸಾವನ್ನಪ್ತಾನೆ, ಮತ್ತೊಬ್ಬ ಟ್ರ್ಯಾಕ್ಟರನ್ನು ಓಡಿಸ್ಬೇಕಾದ್ರೆ ಲಾರಿ ಗುದ್ದಿ ಅಪಘಾತದಲ್ಲಿ ಸಾವನ್ನೀಡಾಗ್ತಾನೆ. 4 ಜನ ವಿಚಿತ್ರವಾಗಿ ಸಾವಿಗೆ ಶರಣಾಗ್ಬಿಡ್ತಾರೆ. ಅದರ ಮೇಲಿನ ಅಪಾರವಾದ ನಂಬಿಕೆಯಿಂದ ಗ್ರಾಮಸ್ಥರೆಲ್ಲರೂ ಅವತ್ತು ನಿರ್ಧಾರ ಮಾಡ್ತಾರೆ, ಇಲ್ಲ, ಯಾವುದೋ ಒಂದು ದೈವ ಶಕ್ತಿ ನಮ್ಮ ಗ್ರಾಮವನ್ನು ಕಾಯ್ತಾ ಇದೆ. ಹಾಗಾಗಿ ಆ ಮುಗ್ಧ ಹುಡುಗನಿಗೆ, ಆ ಇನೋಸೆಂಟ್ ಬಾಯಿಗೆ ನಾವು ಅನ್ಯಾಯ ಮಾಡಿದರ ಪರವಾಗಿಯೇ ಈ 4 ಜನ ಕಳ್ಳಕಾಕರು ಸತ್ತು ಬಿದ್ದರು. ಈಗ ನಮ್ಮ ಗ್ರಾಮದ ಬೆಟ್ಟದಲ್ಲಿ ಒಂದು ಜ್ಯೋತಿ ಉರಿತಾ ಇದೆ, ಪ್ರತಿ ಹಬ್ಬದಲ್ಲಿ ಮಂಗಳ ಘೋಷ ಕೇಳಿ ಬರ್ತಾ ಇದೆ, ಗಂಟೆಯ ನಾದ ಕೇಳಿ ಬರ್ತಾ ಇದೆ ಅಂದರೆ ನಮ್ಮಲ್ಲಿ ದೈವ ಶಕ್ತಿ ಇದೆ, ನಮ್ಮ ಗ್ರಾಮವನ್ನು ದೈವ ಕಾಯ್ತಾ ಇದೆ. ಹಾಗಾಗಿ ಆ ಬೆಟ್ಟದ ತಂಟೆಗೆ ನಾವ್ಯಾರೂ ಹೋಗೋದೇ ಬೇಡ, ಕಾದು ನೋಡೋಣ. ಆ ಬೆಟ್ಟದ ಜ್ಯೋತಿಯಿಂದ ನಮ್ಗೆ ಯಾರೂ ತೊಂದರೆ ಆಗಿಲ್ಲ ಅಂದ ಮೇಲೆ ಮತ್ತೆ ರಹಸ್ಯವನ್ನು ಭೇದಿಸುವ ಕೆಲಸ ನಾವು ಯಾಕೆ ಮಾಡಬೇಕು ಅಂತ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ಮುಂದೇನಾಯಿತು ಕೇಳಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡು ತಪ್ಪದೆ ಕೇಳಿ.